ಯಾವ ವ್ಯಕ್ತಿ ನಾವು ಒಂದು ಕ್ಷಣವೂ ಬಿಟ್ಟಿರಲಾಗುವುದಿಲ್ಲವೋ ಅದೇ ವ್ಯಕ್ತಿ ನಮಗೆ ಒಂಟಿಯಾಗಿರಲು ಕಲಿಸಿಕೊಡುತ್ತಾರೆ. ಸಮಯದ ಏಟು ನಿಮ್ಮ ಕೆನ್ನೆ ಮೇಲೆ ಬೀಳುವುದಿಲ್ಲ, ನೇರವಾಗಿ ನಿಮ್ಮ ಜೀವನದ ಮೇಲೆ ಬೀಳುತ್ತೆ. ಪ್ರತಿ ವ್ಯಕ್ತಿ ತಪ್ಪು ಮಾಡುತ್ತಾನೆ, ಆದರೆ ಹೃದಯದಿಂದ ಸ್ವಚ್ಛವಾಗಿದ್ದು ಸಂಬಂಧಗಳಿಗೆ ಬೆಲೆ ಗೊತ್ತಿರುವವರು ಮಾತ್ರ ತಪ್ಪನ್ನು ತಿದ್ದಿಕೊಳ್ಳುತ್ತಾರೆ. ಜೀವನದಲ್ಲಿ ನೀನು ಎಷ್ಟೇ ಸರಿಯಾಗಿದ್ದರೂ ಬೊಟ್ಟು ಮಾಡುವವರು ಬೊಟ್ಟು ಮಾಡಿಯೇ ಮಾಡುತ್ತಾರೆ. ನಿಸರ್ಗ ನಿಯಮದ ಪ್ರಕಾರ ನೀವು ಎಷ್ಟು ಹಂಚುತ್ತೀರೋ ಅದು ನಿಮಗೆ ದುಪ್ಪಟ್ಟಾಗಿ ಮರಳಿ ಬರುತ್ತೆ. ಅದು ಸಂಪತ್ತೇ ಆಗಲಿ ಅಥವಾ ಗೌರವವೇ ಆಗಲಿ. ಯಾವಾಗಲೂ ನಗುತ್ತಾ ನಗಿಸುತ್ತಾ ಮಾತನಾಡುವ ವ್ಯಕ್ತಿ ಒಮ್ಮೆಲೆ ಮೌನವಾದರೆ ತಿಳಿದುಕೊಳ್ಳಿ, ಆ ವ್ಯಕ್ತಿ ಒಳಗಿನಿಂದ ಚೂರು ಚೂರಾಗಿದ್ದಾರೆ ಎಂದು. ಯಾರು ಏನು ಮಾಡುತ್ತಾರೆ, ಏಕೆ ಮಾಡುತ್ತಾರೆ, ಹೇಗೆ ಮಾಡುತ್ತಾರೆ, ಈ ಎಲ್ಲದರಿಂದ ದೂರವಿದ್ದಾಗ ಮಾತ್ರ ನೀವು ಸಂತೋಷವಾಗಿರಲು ಸಾಧ್ಯ. ಬಾಣವನ್ನು ಹಿಂದಕ್ಕೆ ಜಗ್ಗಿ ಹಿಡಿದು ಬಿಟ್ಟ ಮೇಲೆ ಮುಂದಕ್ಕೆ ನೆಗೆಯುತ್ತದೆ. ಹಾಗೆ ಜೀವನವು ಸಂಕಷ್ಟಗಳಿಂದ ನಿಮ್ಮನ್ನು ಹಿಂದಕ್ಕೆ ಜಗ್ಗಿ ಮುಂದೆ ನಡೆಯಲು ಬಿಡುತ್ತದೆ. ಸ್ವಂತ ಬುದ್ಧಿವಂತಿಕೆಯು ತುಂಬಾ ಮುಖ್ಯವಾದದ್ದು, ಏಕೆಂದರೆ ಅರ್ಜುನ ಮತ್ತು ದುರ್ಯೋಧನನ ಗುರುಗಳು ಒಬ್ಬರೇ ಆಗಿದ್ದರು. ಪ್ರತಿ ಕ್ಷಣ ತುಂಬ ಕೇರ್ ಮಾಡುವ ಹಾಗೆ ನಟಿಸುವವರು, ನಿಭಾಯಿಸುವವರು ಸಮಯ ಬಂದಾಗ ಎಲ್ಲರಿಗಿಂತ ಹಿಂದೆ ನಿಂತಿರುತ್ತಾರೆ. ಅವರಿಗೆ ಹೇಳಿ, ಇವರಿಗೆ ಹೇಳಿ, ಯಾರಿಗೆ ಹೇಳಿ, ನಿಮ್ಮ ದುಃಖ ನಿಮಗೆ ಬಿಟ್ಟಿದ್ದು. ಯಾವುದಾದರೂ ವಸ್ತು ನಿನ್ನಿಂದ ಕಸಿಯಲ್ಪಟ್ಟಿತ್ತು ಎಂದರೆ ತಿಳಿದುಕೊಂಡು ಬಿಡಿ, ಆ ನಿಸರ್ಗ ಅದಕ್ಕಿಂತ ಅಮೂಲ್ಯವಾದದ್ದನ್ನು ಕೊಡುವುದು ಇದೆ ಎಂದು. ಯಾರ ಮೇಲೆ ನಿರೀಕ್ಷೆ ಇಲ್ಲವೋ ಅವರೇ ನಮ್ಮ ಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ಬರುವುದು. ಆ ದೇವರು ನಮಗೆ ಶಿಕ್ಷೆ ನೀಡುವುದಿಲ್ಲ, ನಮ್ಮ ಕರ್ಮಗಳೇ ನಮ್ಮಲ್ಲಿ ಶಿಕ್ಷಿಸುತ್ತವೆ. ಅದಕ್ಕೆ ಯಾವಾಗಲೂ ಒಳ್ಳೆಯ ಕರ್ಮಗಳನ್ನು ಮಾಡಿ. ಚಿಂತೆ ಮಾಡಲು ಸಮಯವೇ ಸಿಗದ ಹಾಗೆ ನಿಮ್ಮನ್ನು ನೀವು ಬ್ಯುಸಿ ಇಟ್ಟುಕೊಳ್ಳಿ. ಮನುಷ್ಯ ಕಷ್ಟದಲ್ಲಿರುವಾಗಲೇ ಕಲಿಯುತ್ತಾನೆ, ಸಂತೋಷದಲ್ಲಿ ಹಿಂದಿನ ಪಾಠವನ್ನೆಲ್ಲ ಮರೆಯುತ್ತಾನೆ. ಸೈಕಾಲಜಿಯ ಪ್ರಕಾರ ನಿಮ್ಮ ಮನಸ್ಸಿನಿಂದ ಪ್ರೀತಿಸುವವರು ನಿಮ್ಮ ಪ್ರತಿಯೊಂದು ವಿಷಯಕ್ಕೂ ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾರೆ. ಯಶಸ್ಸಿನ ಹಾದಿಯಲ್ಲಿ ಬಿಸಿಲಿನ ಪಾತ್ರ ತುಂಬ ಪ್ರಮುಖವಾಗಿದೆ, ಏಕೆಂದರೆ ಸ್ವಲ್ಪ ನೆರಳು ಸಿಕ್ಕ ಮೇಲೆ ಹೆಜ್ಜೆ ಇಡುವುದನ್ನು ಮರೆತು ಬಿಡುತ್ತೇವೆ. ಕ್ಷಮಿಸಿದ ಮೇಲೆ ಮುಂದಿನವರಲ್ಲಿ ಯಾವ ರೀತಿಯ ಬದಲಾವಣೆ ಆಗಲಿಲ್ಲವೆಂದರೆ ಅದು ನಿಮಗೆ ಸಿಗುವ ಮತ್ತೊಂದು ಮೋಸದ ಪ್ರಮುಖ ಸಂದೇಶವಾಗಿದೆ. ಬೇರೆಯವರ ಹೃದಯವನ್ನು ನೋಯಿಸಿ ನಿಮಗಾಗಿ ಸಂತೋಷದ ಭರವಸೆಯನ್ನು ಇಟ್ಟುಕೊಳ್ಳಬೇಡಿ. ಮನುಷ್ಯನ ಅಹಂಕಾರವೇ ಮನುಷ್ಯನನ್ನು ನಿರ್ನಾಮ ಮಾಡಿಬಿಡುತ್ತೆ. ಆತನಿಗೆ ಯಾವ ಶತ್ರುವಿನ ಅಗತ್ಯವೇ ಇರುವುದಿಲ್ಲ. ಯಾವ ಹೃದಯ ಅವರ ಮುಖಕ್ಕಿಂತ ಸುಂದರವಾಗಿರುತ್ತದೆಯೋ ಜೀವನದಲ್ಲಿ ಅಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಒಂದು ಆಸೆ ಇರುತ್ತೆ, ನಮ್ಮವರ ಜೊತೆಯಾಗಿ ಬಾಳಬೇಕೆಂದು. ನಮಗೂ ಗೊತ್ತಿದೆ, ಸಾಯುವಾಗ ಒಂಟಿಯಾಗೇ ಸಾಯಬೇಕೆಂದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.